Hello students, welcome to RH Chemistry. So in today's video KCET and NEET Final Pun 2021 Electrochemistry chapter na discuss ಮಾಡ್ತಾ ಇದ್ದೀನಿ and ಇದಕ್ಕೆ ಸಿನಾಪ್ಸಿಸ್ ಅನ್ನು ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಇಯರ್ ಮಾಡಿರುವಂತದ್ದು, ಪ್ಲೀಸ್ ಗೋ ಥ್ರೂ ದಟ್. ಸೊ ಇಲ್ಲಿ ನಾನು MCQs ಅನ್ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು see that synopsis then definitely you can understand these questions easily. So before going to start with this, so let me ask the excuse for this. ನನ್ನ ಸೌಂಡ್ ಇವತ್ತು ಸ್ವಲ್ಪ ನಿಮಗೆ ಹಿಸ್ಸಿಂಗ್ ಸೌಂಡ್ ಬರ್ಬೋದು ಅಥವಾ ಸರೌಂಡಿಂಗ್ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ಬೋದು. ಯಾಕಂತಂದ್ರೆ ಸೊ ಫ್ರಮ್ 2 days ಮೈ ಮೈಕ್ ಈಸ್ ನಾಟ್ ವರ್ಕಿಂಗ್. ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಹೊಸ ಮೈಕ್ ಅನ್ನು ಆರ್ಡರ್ ಮಾಡಿದ್ದೀನಿ, ಅದು ಬರ್ತದೆ. ಸೊ ಬರೋ ತನಕ ಯು ಹ್ಯಾವ್ ಟು ಅಡ್ಜಸ್ಟ್. ಸ್ವಲ್ಪ ಹಿಸ್ಸಿಂಗ್ ಸೌಂಡ್ ಮತ್ತೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ್ಯೂಸ್ ಏನಾದ್ರು ಸೌಂಡ್ ಬಂತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಸೆಲ್ ವಿಲ್ ಮೇಜರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕಾಪರ್ ಎಲೆಕ್ಟ್ರೋಡ್ ಅಂತ ಇದೆ. So always remember, standard electrode potential na calculate ಮಾಡೋದಕ್ಕೆ we will use hydrogen electrode. Hydrogen electrode, remember, always platinum, hydrogen and 1 bar pressure will be there. ಹೌದಾ? H plus ಅಂದ್ರೆ acid 1 molar aqueous concentration will be there. ಇದು ಕರೆಕ್ಟ್. ಬಟ್ Cu2 plus ಎಷ್ಟು ಕಾನ್ಸಂಟ್ರೇಷನ್ ಇರಬೇಕಾಗಾದ್ರೆ, ಸೊ ಆಲ್ವೇಸ್ ರಿಮೆಂಬರ್ Cu2 plus ಕಾನ್ಸಂಟ್ರೇಷನ್ ಶುಡ್ ಬಿ 1 molar. ಯಾವಾಗ್ಲೂ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನಾವು 1 molar ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೆಂಬರ್ ಸಿ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. So electrode potential for electrode, magnesium electrode varies according to the equation. Equation is given, you can see. Then they have asked which is the correct graph with respect to this. So ಇಲ್ಲಿ ನೋಡಬಹುದು ನೀವು equation ಅನ್ನು ಕೊಟ್ಟಿದ್ದಾರೆ ಇಲ್ಲಿ. So equation is given and graph is given. So ಇಲ್ಲಿ graph is plotted against log mg2 plus versus E of mg2 plus bar mg. ಅಂದ್ರೆ mg2 plus to mg ಕನ್ವರ್ಷನ್ ಅನ್ನ ಡ್ರಾ ಮಾಡಿದ್ದಾರೆ. ಹೌದಾ? ಸೊ ಈಗ ಕರೆಕ್ಟ್ ಆಗಿ ನೋಡಿ, ಈ ಪರ್ಟಿಕ್ಯುಲರ್ ಇಕ್ವೇಶನ್ ನಾವು ನೋಡ್ತಾ ಹೋದಾಗ ಸೊ ಇಲ್ಲಿ ಮೈನಸ್ ಇದೆ, 1/mg2 ಪ್ಲಸ್ ಇದೆ. ಬಟ್ ಇಲ್ಲಿ ಲಾಗ್ mg2 ಪ್ಲಸ್ ಅನ್ನ ಇಲ್ಲಿ ಡ್ರಾ ಮಾಡಿದ್ದಾರೆ. ಹೌದಾ? ಎಕ್ಸ್ ಆಕ್ಸಿಸ್. ಅದಕ್ಕೆ ಏನ್ ಮಾಡೋಣಂತೆ, ಇದನ್ನ ಸ್ವಲ್ಪ ಕನ್ವರ್ಷನ್ ಮಾಡೋಣಂತೆ. ಕನ್ವರ್ಷನ್ ಅಂತಂದ್ರೆ ಹೇಗ್ ಮಾಡೋಣಂತೆ, ಇಲ್ಲೇ ಮಾಡ್ಬಿಡ್ತೀನಿ ನೋಡಿ. ಸೊ ಕನ್ವರ್ಷನ್ ಐ ವಿಲ್ ಡೂ ಇಟ್ ಲೈಕ್ ದಿಸ್. E is equal to E naught of plus 0.059 divided by 2 log of mg2 plus. ಕರೆಕ್ಟಾ? ಇಲ್ಲಿ ಮೈನಸ್ ಇರೋದನ್ನ ಪ್ಲಸ್ ಮಾಡಿದ್ರೆ ಇದೇನು ನ್ಯೂಮರೇಟರ್ ಡಿನಾಮಿನೇಟರ್ ಇದೆ ಅದು ಇಂಟರ್ಚೇಂಜ್ ಆಗ್ತದೆ. ಸೊ ಲಾಗ್ 1/mg2 ಪ್ಲಸ್ ಇರೋದು ಲಾಗ್ mg2 ಪ್ಲಸ್ ಬರ್ತದೆ. ಹೆನ್ಸ್ E naught plus 0.059 divided by 2 log mg2 plus ತಗೊಂಡೆ. ಈಗ log mg2 plus is x axis, y is E, y is equal to mg, y is equal to mx plus c ಫಾರ್ಮೇಶನ್ ಬಂತು ನಿಮಗೆ. ಹೌದಾ? ಸೊ ಇಲ್ಲಿ ನೋಡಿ, ಸ್ಲೋಪ್ ಈಸ್ ಪಾಸಿಟಿವ್. ಸ್ಲೋಪ್ ಈಸ್ ಪಾಸಿಟಿವ್. ಹೌದಾ? ಪಾಸಿಟಿವ್ ಸ್ಲೋಪ್ ಬರ್ತಾ ಇದೆ. ಇಂಟರ್ಸೆಪ್ಟ್ ಈಸ್ E naught. E naught intercept and slope is positive 0.059 divided by 2 ಬರ್ತಾ ಇದೆ. ಅಂದ್ರೆ ಯಾವ ಗ್ರಾಫ್ ಆಗ್ತದೆ ಹಾಗಾದ್ರೆ ಇದ್ರೊಳಗೆ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಸೊ ಡೆಫಿನೆಟ್ಲಿ ಇದಂತೂ ಆಗೋದಿಲ್ಲ, ಯಾಕಂದ್ರೆ 0 ಇದೆ, ಇದು ಇಂಟರ್ಸೆಪ್ಟ್. ಸೊ ಇಲ್ಲಿ ಪಾಸಿಟಿವ್ ಇಂಟರ್ಸೆಪ್ಟ್ ಅಂದ್ರೆ ಈ ರೀತಿ ಹೋಗ್ತದೆ. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 2. ಥರ್ಡ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ ನೋಡಿ. ಸೊ ಇಲ್ಲಿ ಎಕ್ಸ್ಟೆನ್ಸಿವ್ ಮತ್ತೆ ಇಂಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ಕೇಳಿದ್ದಾರೆ. ಹೌದಾ? ಇಲ್ಲಿ ಎಕ್ಸ್ಟೆನ್ಸಿವ್ ಮತ್ತೆ ಇಂಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿಬಿಡೋಣಂತೆ. ಸೊ ಏನ್ ಹೇಳ್ತೀವಿ, ಇಫ್ ದ ಪ್ರಾಪರ್ಟಿ ಡಿಪೆಂಡ್ಸ್ ಆನ್ ಮ್ಯಾಟರ್, ಕ್ವಾಂಟಿಟಿ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಹೌದಾ? ಕ್ವಾಂಟಿಟಿ ಆಫ್ ಮ್ಯಾಟರ್ ಅಂತಂದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎಕ್ಸ್ಟೆನ್ಸಿವ್ ಅಂತ ಕರಿತೀವಿ. ಎಕ್ಸ್ಟೆನ್ಸಿವ್. ಇಂಟೆನ್ಸಿವ್ ಅಂತಂದ್ರೆ ಡಸ್ ನಾಟ್ ಡಿಪೆಂಡಿಂಗ್ ಆನ್. ಸೊ ಇಲ್ಲಿ ನೋಡ್ತಾ ಹೋದ್ರೆ ಈ ಸೆಲ್ ಮತ್ತೆ ಡೆಲ್ಟಾ ಜಿ ಕೊಟ್ಟಿದ್ದಾರೆ. ಡೆಲ್ಟಾ ಜಿ, ರಿಮೆಂಬರ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಏನಂತ ಬರಿತೀವಿ ನಾವು, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಮೈನಸ್ NF E naught ಅಂತ ಬರಿತೀವಿ. ಮೈನಸ್ ಎನ್ ತಗೋತೀವಿ. ಎನ್ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ ಅಂತ ಮೀನಿಂಗ್ ಏನು, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್. ಹೆನ್ಸ್ ರಿಮೆಂಬರ್ ಡೆಲ್ಟಾ ಜಿ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಇಸ್ ಕರೆಕ್ಟ್. ಬಟ್ ಈ ಸೆಲ್ ಹೇಗೆ, ಈ ಸೆಲ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಸೆಲ್ ರಿಯಾಕ್ಷನ್. ಹೌದಾ? ನೇಚರ್ ಆಫ್ ದ ಸೆಲ್ ರಿಯಾಕ್ಷನ್. ನೇಚರ್ ಈಸ್ ನಾಟ್ quantity of matter. ಹೌದಾ? So hence E cell will be intensive and delta G will be extensive. So the answer for this question is 3. Remember that. Then difference between the electrode potential of two electrode when no current is drawn through cell is called. Difference between electrode potential of two electrode
ಸೊ ಎಲೆಕ್ಟ್ರೋ ಪೊಟೆನ್ಶಿಯಲ್ ಆಫ್ 2 ಎಲೆಕ್ಟ್ರೋಡ್ ನೋಡಿ, ಇ ಆಫ್ ಕ್ಯಾಥೋಡ್ ಮೈನಸ್ ಇ ಆಫ್ ಆನೋಡ್ ಅಂತ ತಗೋತೀವಿ. ಏನಿದು EMF, ಹೌದಾ? EMF, cell EMF should be the answer for this question. Next, fifth one. Which of the following statement is not correct about the inert electrode in a cell? Inert electrode in a cell. Inert electrode under meaning ಏನು? So definitely it is does not participating in the reaction. Correct statement. It provides surface. See, electrode ಮೇಲ್ಗಡೆ ಏನಾಗ್ತದೆ ರಿಯಾಕ್ಷನ್? ಐದರ್ ಆಕ್ಸಿಡೇಷನ್ ಆಗ್ತದ, ಇಲ್ಲ ಅಂದ್ರೆ ರಿಡಕ್ಷನ್ ಆಗ್ತದ. ಗೊತ್ತಿರ್ಲಿ, ಇಫ್ ಇಟ್ ಇಸ್ ಕ್ಯಾಥೋಡ್ ರಿಡಕ್ಷನ್ ಆಗ್ತದ, ಆನೋಡ್ ಆಕ್ಸಿಡೇಷನ್ ಆಗ್ತದ. ಬಟ್ ಎರಡೂ ರಿಯಾಕ್ಷನ್ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಎಟ್ ಅ ಟೈಮ್ ಯಾವುದೇ ಎಲೆಕ್ಟ್ರೋಡ್ ಮೇಲೆ ಆಗೋದಿಲ್ಲ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾವುದೇ ಎಲೆಕ್ಟ್ರೋಡ್ ಮೇಲೆ ಆಗೋದಿಲ್ಲ. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಇಟ್ ಪ್ರೊವೈಡ್ ಸರ್ಫೇಸ್ ಫಾರ್ ರಿಡಾಕ್ಸ್ ರಿಯಾಕ್ಷನ್ ಇಸ್ ರಾಂಗ್. ಸರ್ಫೇಸ್ ಫಾರ್ ಕಂಡಕ್ಷನ್ ಆಫ್ electron correct. Surface for oxidation or reduction is correct, but redox is wrong. Remember that point. Then an electrochemical cell can behave like an electrolytic cell when. Electrolytic cell when ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ನೀವು, ಹೌದಾ? ಈಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಾರ್ಮಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ನಾವೇನ್ ಹೇಳ್ತೀವಿ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೆ ಏನಾಗ್ತದ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ the electrons move from anode to cathode ಆಗ್ತದೆ, ಹೌದಾ? anode to cathode take place. Electron moves from anode to cathode take place. Electrochemical cell, electrolytic cell ಅಲ್ಲಿ ಏನಾಗ್ತದೆ? ಎಲೆಕ್ಟ್ರೋಲಿಟಿಕ್ ಸೆಲ್ ಅಲ್ಲಿ ಸೊ ಕ್ಯಾಥೋಡ್ ಟು ಆನೋಡ್ ಇದನ್ನ ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ಹೇಳಿರ್ತೀವಿ ನಾವು, ನೆನ್ಪು ಮಾಡ್ಕೊಳ್ಳಿ. ಸೊ ಕ್ಯಾಥೋಡ್ ಟು ಆನೋಡ್ ಆಗ್ತದೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಇಫ್ ಇ ಆಫ್ ಎಕ್ಸ್ಟರ್ನಲ್ ಅಂದ್ರೆ ಎಕ್ಸ್ಟರ್ನಲ್ ಕರೆಂಟ್ ಏನಾದ್ರೂ ನಾವು ಗ್ರೇಟರ್ ದ್ಯಾನ್ ದ ಇ ಸೆಲ್ ಪಾಸ್ ಮಾಡಿದ್ರೆ, ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಟರ್ನಲ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ಎಕ್ಸ್ಟರ್ನಲ್ ಏನ್ ನಾವು ವೋಲ್ಟೇಜ್ ಇದೆ ಅದನ್ನ ಈ ಸೆಲ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದಕ್ಕಿಂತ ಜಾಸ್ತಿ ಪಾಸ್ ಮಾಡಿದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಸಿ ಎಲೆಕ್ಟ್ರೋಲಿಟಿಕ್ ಸೆಲ್ ಕಂಡೀಷನ್, ಅಂದ್ರೆ ಕ್ಯಾಥೋಡ್ ಟು ಆನೋಡ್ ಕನ್ವರ್ಷನ್ ಆಗ್ತದ. ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಥರ್ಡ್ ಆಪ್ಷನ್. ಸೆವೆಂತ್ ಕ್ವಶನ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌಟ್ ಸೊಲ್ಯೂಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ ನೋಡಿ. ಎಲೆಕ್ಟ್ರೋಲೈಟ್ಸ್ ಈಸ್ ನಾಟ್ ಕರೆಕ್ಟ್. ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಅಯಾನ್, ಕರೆಕ್ಟಾ? ಎಸ್, ಯಾಕಂದ್ರೆ ಸೈಜ್ ಜಾಸ್ತಿ ಇದ್ರೆ ಕಂಡಕ್ಷನ್ ಕಡಿಮೆ ಆಗ್ತದೆ, ಸೊ ಇಟ್ ಈಸ್ ಕರೆಕ್ಟ್. ವಿಸ್ಕಾಸಿಟಿ ಮೇಲೆ ಡಿಪೆಂಡೆಂಟ್, ಡೆಫಿನೆಟ್ಲಿ, ಯಾಕಂದ್ರೆ ವಿಸ್ಕಾಸಿಟಿ ಅಂದ್ರೆ ಥಿಕ್ನೆಸ್ ಆಫ್ ದ ಸೊಲ್ಯೂಷನ್ ಜಾಸ್ತಿ ಆಗ್ತಾ ಹೋದಾಗೆ ಕಂಡಕ್ಟನ್ಸ್ ಕಡಿಮೆ ಆಗ್ತದೆ. ಇಟ್ ಡಿಪೆಂಡ್ಸ್ ಆನ್. ಕಂಡಕ್ಟಿವಿಟಿ ಡಸ್ ನಾಟ್ ಡಿಪೆಂಡಿಂಗ್ ಆನ್ ಸಾಲ್ವೇಷನ್ ಅಂತ ಇದೆ, ಕರೆಕ್ಟಾ? ರಾಂಗ್. ರಿಮೆಂಬರ್, ಸಾಲ್ವೇಷನ್ ಅಂದ್ರೆ ಹೈಡ್ರೇಷನ್ ಅಂತ ತಗೋಬಹುದು. ಹೈಡ್ರೇಷನ್ ಇದ್ದಾಗ ಸೈಜ್ ಆಫ್ ದ ಅಯಾನ್ ಏನಾಗ್ತದ? hydration increases, size of the ion increases. Because of that reason remember solvation present, so solvation ಮೇಲೆ depend ಆಗ್ತದೆ electrolyte, remember. So hence answer for this question is third one. Conductivity of solution increase with increase in temperature, definitely correct answer. Wrong ಏನು? does not depending ಅನ್ನೋದು wrong, ಇದು depend ಆಗ್ತದ ಅನ್ನೋದು ಗೊತ್ತಿರಲಿ. Next, using data given below find out the strongest reducing agent. ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ನೋಡಿ, ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಇಲ್ಲಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇಫ್ ಇ ಅಂದ್ರೆ ಇ ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಇನ್ಕ್ರೀಸಸ್ ಟುವರ್ಡ್ಸ್ ಪಾಸಿಟಿವ್ ಅನ್ನು ಹೇಳ್ತಾ ಇದ್ದೀನಿ ನಾನು, ಇನ್ಕ್ರೀಸಸ್ ಟುವರ್ಡ್ಸ್ ಪಾಸಿಟಿವ್, ಸೊ ಆಕ್ಸಿಡೈಸಿಂಗ್ ನೇಚರ್ ಇನ್ಕ್ರೀಸಸ್, ಕರೆಕ್ಟಾ? ಅಂದ್ರೆ ಸೊ ಅಂದ್ರೆ ಇಲ್ಲಿ ರೆಡ್ಯೂಸಿಂಗ್ ನೇಚರ್ ಕೇಳ್ತಾ ಇದೆ. ರೆಡ್ಯೂಸಿಂಗ್ ನೇಚರ್ ಅಂತಂದ್ರೆ ಲೀಸ್ಟ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯಾವ್ದಕ್ಕಿದೆ ನೋಡ್ತಾ ಹೋಗಿ, -7.4, ಹೌದಾ? ಅಂದ್ರೆ ಆನ್ಸರ್ ಏನಾಗ್ತದೆ ಇಲ್ಲಿ ಹಾಗಾದ್ರೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಿ, CR ಇದೆ, CR3+ ಇದೆ, ಹೌದಾ? CR ಇದೆ, CR3+ ಇದೆ, ಬಹಳ ಇಂಪಾರ್ಟೆಂಟ್. ವೆನ್ ಎವರ್ ಇಟ್ ಆಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್, ಅಂದ್ರೆ CR ಇರೋದು CR3+ ಆಗ್ಬೇಕು, CR3+ ಟು CR ಆಗೋದಿಲ್ಲ, ಹೌದಾ? ಅದಕ್ಕೆ ಇಲ್ಲಿ ಆನ್ಸರ್ ಏನು? 2 ಇಸ್ ದ ಆನ್ಸರ್. CR, ನಾಟ್ CR3+. ರಿಮೆಂಬರ್, CR3+ ನಾವು ಆಕ್ಸಿಡೈಸಿಂಗ್ ನೇಚರ್ ನ ಡಿಸ್ಕಸ್ ಮಾಡ್ತೀವಿ, CR ರೆಡ್ಯೂಸಿಂಗ್ ನೇಚರ್ ನ ಡಿಸ್ಕಸ್ ಮಾಡ್ತೀವಿ. CR ಕ್ಯಾನ್ ಆಕ್ಟ್ ಆಸ್ ಅ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ಆಫ್ ದಿಸ್ ವ್ಯಾಲ್ಯೂ. ಸೊ ದ ಆನ್ಸರ್ ಇಸ್ 2. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಯೂಸಿಂಗ್ ದ ಸೇಮ್ ಡಾಟಾ ಎಬೋವ್, ಇದೇ ಡಾಟಾ ಯೂಸ್ ಮಾಡಿಕೊಂಡು ವಿಚ್ ಇಸ್ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್, ಇದನ್ನ ರಿವರ್ಸ್ ಥಿಂಕ್ ಮಾಡಿ. ರಿವರ್ಸ್ ಥಿಂಕ್ ಮಾಡಿದ್ರೆ ಹೈಯೆಸ್ಟ್ ಪೊಟೆನ್ಶಿಯಲ್ ಯಾವ್ದಕ್ಕಿದೆ? ಸೊ ಹಿಯರ್ ನೋಡಿ ಹೈಯೆಸ್ಟ್ ಪೊಟೆನ್ಶಿಯಲ್ ಯಾವ್ದಕ್ಕಿದೆ?
ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ 1.51 ಇದೆ, ಹೌದಾ? 1.51 ಇದೆ ನೋಡಿ, ಕರೆಕ್ಟಾ? ಸೊ ಆನ್ಸರ್ ಯಾವ್ದಾಗ್ತದೆ ಹಾಗಾದ್ರೆ? ಸೊ ಆನ್ಸರ್ ಯಾವ್ದಾಗ್ತದೆ? ಸೊ ಆನ್ಸರ್ ಶುಡ್ ಬಿ Mn2 plus, Mn2 plus, remember. Okay, so Mn2 plus is the answer in this particular case. ಯಾಕಂತಂದ್ರೆ here we are thinking about oxidizing nature, ಹೌದಾ? So because of that reason, remember, 9th question. So strongest oxidizing agent is the one which can reduced most easily reduce ಆಗ್ತದ, ಹೌದಾ? most easily reduce ಆಗ್ತದ. So Mn4 minus to Mn2 plus ಆಗ್ತದ. So because of that reason, remember, which has the highest reduction potential, right? So answer is Mn2 plus. Next, Mn2 plus, sorry, correct that. So Mn2 plus ಆಗೋದಿಲ್ಲ ಇಲ್ಲಿ, in this particular case MnO4 minus ಆಗ್ತದ. ಯಾಕಂದ್ರೆ ಇದರಲ್ಲಿ ನೋಡಿ CR ಅಂತ ಹೇಳಿದ್ವಿ, ಹೌದಾ? ಇಲ್ಲಿ ರಿವರ್ಸ್ ಥಿಂಕ್ ಮಾಡಬೇಕು, ಹೌದಾ? ಇಲ್ಲಿ ರಿವರ್ಸ್ ಥಿಂಕ್ ಮಾಡಬೇಕು. ಸೊ ಸ್ಮಾಲ್ ಮಿಸ್ಟೇಕ್. ಆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ. ಆನ್ಸರ್ Mn2 plus 2, ಇಲ್ಲಿ MnO4 minus to Mn2 plus, ಅಂದ್ರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 9th one, MnO4 minus. Remember that. 10th one, same data is given. Which of the order reducing power is correct ಅಂತ ಕೇಳ್ತಾ ಇದ್ದಾರೆ. ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ದು ಅಂತ ಹೇಳಿದ್ವಿ? CR ಅಂತ ಹೇಳಿದ್ವಿ, ಹೌದಾ? CR. ಸೊ ಅದಾದ್ಮೇಲೆ ಯಾವ್ದು ಬರ್ತದೆ ಹಾಗಾದ್ರೆ? ಇದಕ್ಕಿಂತ ನೆಕ್ಸ್ಟ್ ಯಾವ್ದು? 1.33 CR3 plus. ಯಾವಾಗ್ಲೂ ರೆಡ್ಯೂಸಿಂಗ್ ಏಜೆಂಟ್ ಅಂತಂದ್ರೆ ಎರಡನೇ ಇರೋದು ನೋಡಿ, ಎರಡನೇ ಇರೋದು, ಫಸ್ಟ್ ಇರೋದಲ್ಲ, ಎರಡನೇ ಇರೋದು. ಸೊ ಅದಾದ್ಮೇಲೆ ಯಾವ್ದು ಬರ್ತದ? Cl minus. ಅದಾದ್ಮೇಲೆ Mn2 plus. ಸೊ ಆನ್ಸರ್ ಯಾವ್ದು ಹಾಗಾದ್ರೆ? ಸೊ ಆನ್ಸರ್ ಶುಡ್ ಬಿ 2. Next, 11th one ನೋಡಿ, reverse it. Using the data given, stable in its reduced form ಅಂತ ಕೇಳ್ತಾ ಇದ್ದಾರೆ. Stable in its reduced form ಅಂತ ಕೇಳ್ತಾ ಇದ್ದಾರೆ. So ಯಾವುದು more stable in the reduced form? ಅಂದ್ರೆ which can act as a good oxidizing agent. Good oxidizing agent ಅಂತಂದ್ರೆ reduced form more stable ಅಂತ ಅರ್ಥ, ಹೌದಾ? So MnO4 minus act as a good oxidizing agent because Mn2 plus is more stable. Hence the answer for this question should be 4th one. Correct ಆಗಿ ಅರ್ಥ ಮಾಡ್ಕೊಳ್ಳಿ, 4th one, remember. Next, using the data and find out the most stable oxidized species. ಇದರಲ್ಲಿ ರಿವರ್ಸ್ ಥಿಂಕ್ ಮಾಡಿ. ಮೋಸ್ಟ್ ಸ್ಟೇಬಲ್ ಆಕ್ಸಿಡೈಸ್ಡ್ ಸ್ಪೀಸೀಸ್ ಯಾವುದು? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ here to here, so Cr3 plus should be the answer. The quantity of charge required to obtain 1 mole of aluminum from Al2O3. Al2O3 ದಲ್ಲಿ ಅಲ್ಯೂಮಿನಿಯಂ ಚಾರ್ಜ್ ಏನಿದೆ? Al3 plus ಇದೆ, ಹೌದಾ? Al3 plus ಇದೆ in this particular case. Al3 plus ಇದೆ ಅಂತ ಅಂದ್ರೆ in this case remember, Al3 plus need 3 mole of electron to convert itself to Al. 3 mole of electron ಅಂತ ಅಂದ್ರೆ 3 Faraday is required, ಹೌದಾ? So answer for this question is 3. Answer for this question is 3. 13th question, 3. 14 ನೋಡಿ, the cell constant of conductivity cell. ಬಹಳ ಸಿಂಪಲ್ ಇದು. Cell constant as the name indicate ಮಾಡ್ತದೆ. Cell constant ಅಂದ್ರೆ ಮೀನಿಂಗ್ ಏನು? Remains constant for the cell. 4th one should be the answer. So 5th one, 15th. ಇದು ಬ್ಯಾಟರೀಸ್ ನಿಮಗೆ ಈ ವರ್ಷ CET ಅವರಿಗೆ ಇಲ್ಲ, ಬಟ್ ನೀಟ್ ಅವರಿಗೆ ಕೇಳಬಹುದು. ಸೊ while charging the lead storage battery ಏನಾಗ್ತದೆ? ಸೊ while charging, remember, at anode oxidation, at anode reduction take place. Correct? So PbSO4 anode is reduced to Pb. So in this particular case, remember, PbSO4 anode is reduced to Pb should be the answer. Okay? So here charging the lead storage, remember, discharging ಬೇರೆ, charging ಬೇರೆ. Charging anode reduction ಆಗ್ತದೆ. ಯಾಕಂದ್ರೆ charging is, remember, electrolytic cell. So discharging is electrochemical cell. Because of that reason, so answer for this question is 1. 16th ನೋಡಿ, lambda not m of NH4OH ಅಂದ್ರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಇರೋದು. ಸೊ NH4OH ಬರ್ಬೇಕಂದ್ರೆ ಏನಿರಬೇಕು? ಇದೇ NH4OH ಇದ್ಬಿಟ್ಟಿದೆ, ಮತ್ತೆ ಇದು ಅವಶ್ಯಕತೆನೇ ಇಲ್ಲ. ಸೊ ಇಟ್ ಇಸ್ ನಾಟ್ ದ ಆನ್ಸರ್. ಸೊ NH4OH, NaOH ಅಂತೂ ಸಾಧ್ಯನೇ ಇಲ್ಲ, ಹೌದಾ? NaOH ಸಾಧ್ಯ ಇಲ್ಲ. ಹೇಗಿರ್ತದ? ಈಗ NH4Cl, NH4OH, NaOH ನೀವು ಆಡ್ ಮಾಡಿದ್ರೆ ಇಲ್ಲಿ ನೋಡಿ ಪ್ಲಸ್ Na ಇದೆ, ಇದರಲ್ಲಿ ಮೈನಸ್ Na ಇದೆ, Na ಕ್ಯಾನ್ಸಲ್ ಆಗ್ತದೆ, ಕರೆಕ್ಟಾ? ಇಲ್ಲಿ ಮೈನಸ್ Cl ಇದೆ, ಇದು ಪ್ಲಸ್ Cl ಇದೆ, Cl ಕ್ಯಾನ್ಸಲ್ ಆಗ್ತದೆ, ಅಂದ್ರೆ ಉಳಿದಿದ್ದು ಏನಾಗಾದ್ರೆ NH4 plus OH minus. So the answer for this question is 2. Remember that. Next, in the electrolysis of aqueous sodium chloride solution, which of the half cell reaction occurs at anode? Anode ಕಡೆ ಏನಾಗ್ತದೆ?
ಆಕ್ಸಿಡೇಷನ್. ರಿಮೆಂಬರ್ ಆನೋಡ್ ಕಡೆ ಆಕ್ಸಿಡೇಷನ್, ಆನೋಡ್ ಕಡೆ ಆಕ್ಸಿಡೇಷನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಏನ್ ಹೇಳಿದೆ ನಾನು, ಚಾರ್ಜಿಂಗ್ PbSO4 ಆನೋಡ್ ಈಸ್ ರೆಡ್ಯೂಸ್ ಟು ಲೆಡ್ ಅಂತ ಇದೆ, ಹೌದಾ? ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ PbSO4 ಆನೋಡ್ ಈಸ್ ರೆಡ್ಯೂಸ್ಡ್, ಆನೋಡ್ ಇಟ್ ಸೆಲ್ಫ್ ಈಸ್ ರೆಡ್ಯೂಸ್ಡ್ ರಿಮೆಂಬರ್ ಟು Pb. ಅರ್ಥ ಆಯ್ತಾ? ಸೊ ಇದರಲ್ಲಿ Pb+2 ಇರೋದು Pb0 ಆಗಿದೆ, ಯಾಕಂದ್ರೆ ಇದು ಚಾರ್ಜಿಂಗ್. ಡಿಸ್ಚಾರ್ಜಿಂಗ್ ದಲ್ಲಿ ಆಕ್ಸಿಡೇಷನ್ ಆಗ್ತದೆ. ಸೊ ರಿಮೆಂಬರ್, ಸೊ ನಾರ್ಮಲಿ ಆನೋಡ್ ಕಡೆ ಏನಾಗ್ತದೆ, ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನೋಡ್ ಕಡೆ ಆಕ್ಸಿಡೇಷನ್. ಇಲ್ಲಿ ಎಕ್ವಿಯಸ್ NaCl ಅಲ್ಲಿ ರಿಮೆಂಬರ್ ಎಟ್ ಕ್ಯಾಥೋಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ಡ್. ನೆನ್ಪಿಟ್ಕೊಳ್ಳಿ, ಇದನ್ನ ಸಿನಾಪ್ಸಿಸ್ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. At anode, remember, at anode Cl2, oxidation of Cl minus take place, Cl2 gas is released. So Cl2 gas is released ಅಂದ್ರೆ answer ಏನು? So answer is fourth one. Next assertion reason ನೋಡಿ. Cu is less reactive than hydrogen, E0 of Cu2 plus and Cu is negative ಅಂತ ಇದೆ. ಈ Cu is less reactive than hydrogen ಕರೆಕ್ಟಾ? ಎಸ್. ಯಾಕಂತಂದ್ರೆ ಹೈಡ್ರೋಜನ್ ಗೆ ಅಲೌಂಡ್ 0.0 ವೋಲ್ಟ್ ಇದೆ, E0 ರಿಡಕ್ಷನ್ ಪೊಟೆನ್ಶಿಯಲ್, ಹೌದಾ? ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ SRP ವ್ಯಾಲ್ಯೂ. ಕಾಪರ್ ಏನಿದೆ ಪ್ಲಸ್ 0.34 ಇದೆ. ಯಾವಾಗ್ಲೂ ಜಾಸ್ತಿ ಇದ್ರೆ ಕಾಪರ್ ಫಾರ್ ಎಕ್ಸಾಂಪಲ್ ಜಾಸ್ತಿ ಇದ್ರೆ, ಸೊ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಫಾರ್ ಎಕ್ಸಾಂಪಲ್ ಸಿಲ್ವರ್ ಗೆ ಇದಕ್ಕಿಂತ ಜಾಸ್ತಿ ಇದೆ, ಪ್ಲಸ್ 0.7 ಸಮಥಿಂಗ್ ಇದೆ, ಅಂದ್ರೆ ಸಿಲ್ವರ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಕಾಪರ್ ಅಂತ ಹೇಳಿ ಅರ್ಥ. ಸೊ ಪಾಸಿಟಿವ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಾಗೆ ರಿಯಾಕ್ಟಿವಿಟಿ ಕಡಿಮೆ ಆಗ್ತದ ಅನ್ನೋದು ಗೊತ್ತಿರಲಿ. ಸೊ Cu is less reactive than hydrogen is, assertion is true. There is no doubt in it. Correcta? So assertion is in this particular case it is true. But reason ಏನಿದೆ ನೋಡಿ, E0 of Cu2 plus Cu is negative ಅಂತ ಇದೆ, ಇಲ್ಲ ಪಾಸಿಟಿವ್ ವ್ಯಾಲ್ಯೂ. Hence the answer is assertion is true but reason is false. 19th assertion, E cell should have positive value for the cell to function. E cell should have positive value for the cell to function. Correcta? In this particular case correct ಆಗಿ think ಮಾಡಿ. So E cell ಅನ್ನೋದು ಪಾಸಿಟಿವ್ ಇರಬೇಕು, ಯಾಕಂದ್ರೆ ಡೆಲ್ಟಾ G0 is equal to minus NF E0 cell, ಹೌದಾ? E cell ಪಾಸಿಟಿವ್ ಇದ್ರೆ ಮಾತ್ರ ಲಾಸ್ಟ್ ಆನ್ಸರ್ ನೆಗೆಟಿವ್ ಬರ್ತದೆ, ನೆಗೆಟಿವ್ ಇದ್ರೆ ಮಾತ್ರ ಇದು ಸ್ಪಾಂಟೇನಿಯಸ್ ಅಂತ ಕರಿತೀವಿ ನಾವು, ಅಂದ್ರೆ ಸ್ಟೇಬಲ್. ಡೆಲ್ಟಾ G ನೆಗೆಟಿವ್ ಇದ್ರೆ ಸ್ಪಾಂಟೇನಿಯಸ್, stable. So because of that reason, remember in this particular case delta G minus NF E0 ಆಗಬೇಕು ಅಂದ್ರೆ E cell ಪಾಸಿಟಿವ್ ಇರಬೇಕು. ಸೊ assertion is true. Reason E cathode less than E anode ಅಂತ ಇದೆ, ಒಂದ್ಸಲ ಚೆಕ್ ಮಾಡಿ. E is equal to E of cell is equal to E of cathode minus E of anode ಅಂತ ಗೊತ್ತೀವಿ, ಹೌದಾ? ಸೊ ಇಲ್ಲಿ ಕ್ಯಾಥೋಡ್ ಗೆ ಕಡಿಮೆ ಇರಬೇಕು ಜಾಸ್ತಿ ಇರಬೇಕು, ಇದು ಪಾಸಿಟಿವ್ ಬರಬೇಕಂದ್ರೆ ಕ್ಯಾಥೋಡ್ ಜಾಸ್ತಿ ಇರಬೇಕು, ಕ್ಯಾಥೋಡ್ ಶುಡ್ ಬಿ ಮೋರ್ ಅಂತಂದ್ರೆ ಕ್ಯಾಥೋಡ್ ಲೆಸ್ ದ್ಯಾನ್ ಅಂತ ಇದೆ. ರೀಸನ್ ಇಸ್ ಫಾಲ್ಸ್, ಹೆನ್ಸ್ ದ ಆನ್ಸರ್ ಇಸ್ assertion is true but reason is false. 20 conductivity of all electrolytes decreases on dilution. Correcta? So in this particular case remember conductivity of all electrolyte decreases on dilution. Conductivity and the specific conductance correct. On dilution number of ions per unit volume decreases, it is also correct. So idu board part idu ನೆನಪಿಟ್ಕೊಳ್ಳಿ, both assertion and reason is correct and reason is a correct explanation for assertion. 21 lambda m for weak electrolyte shows sharp increase when the electrolytic solution is diluted. Correct? Yes. So lambda naught for weak electrolyte, ಯಾವಾಗ weak electrolyte ಅನ್ನು ನಾವು dilute ಮಾಡ್ತೀವಿ, there is a sharp increase, it will be shown. So assertion is correct. For weak electrolyte, degree of dissolution increase with dilution of solution, definitely it is correct. Hence only because of that reason only electrolytic cell lambda m for weak electrolyte increases on dilution. Hence both are correct and reason is a correct explanation for assertion. So 21 1 is the answer. 22 ನೋಡಿ, assertion mercury cell does not give steady potential. Mercury cell does not give steady potential ಅಂತ ಹೇಳ್ತಾರೆ. Correct? In this particular case remember mercury cell will give steady potential, almost something like 1.3 something ಏನೋ ಇದೆ, exact value ನನಗೆ ಮರ್ತೋಗಿದೆ, ಬಟ್ ಒಂದು steady potential. ಯಾಕಂದ್ರೆ mercury cell is secondary cell, remember secondary cell ಅಂದ್ರೆ so which can be recharged. So ಅದಕ್ಕೆ particular ಒಂದು potential ಇದ್ದೇ ಇರ್ತದೆ. So assertion is correct. No doubt in it. In cell reaction ions are not involved in the solution. Correct? Assertion is wrong. ಯಾಕೆ does not give ಅಂತ ಇದ್ದಾರೆ, it will give. Cell reaction ions are not involved ಅಂತ ಕೊಟ್ಟಿದ್ದಾರೆ, ಹೌದಾ ಅಂತ ನೋಡಿ. ಒಂದ್ಸಾರಿ ಇದು cell reaction ನೆನ್ಪಿಟ್ಕೋಬೇಕು.
zinc mercury when it react with HgO give rise to, remember, ZnO plus Hg. ಇದರಲ್ಲಿ ನೋಡಿ ions ಇಲ್ಲ, hence it is true. So answer for this question is fifth one, assertion is false but reason is true. Then 23rd question, electrolysis of NaCl solution gives chlorine at anode instead of O2. correct? Chlorine at anode, definitely it is correct. Howda? It is correct. Formation of oxygen at anode requires over voltage. Definitely it is also correct. Remember, over voltage concept anta heltivi. Over voltage is required for oxygen. Hence remember, chlorine get oxidized at anode rather than O2. So the answer is both are correct and reason is correct explanation for assertion. 24th. ಕಾಣಿಸ್ತಾ ಇದೆಯಾ? Yes. For measuring resistance of an ionic solution, an AC source is used. Concentration of ionic solution will change if DC source is used. Correct, Ija? Think madi. So in this particular case, remember, for measuring resistance of ionic solution, AC source is used. So ನೀವು physics ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ನಿಮ್ಗೆ ಗೊತ್ತಿರ್ತದೆ. AC source ಅನ್ನು ನಾವು ಯೂಸ್ ಮಾಡ್ತೀವಿ resistance ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, because DC source ಅನ್ನು ಯೂಸ್ ಮಾಡಿದ್ರೆ you will not get the resistance correctly. ಹೌದಾ? So the answer is, assertion is correct. Concentration of ionic solution ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ, so will change if DC source is used. ಅದಕ್ಕೆ so concentration change ಆಗ್ತದ ಅಂತಾನು ನಾವು AC source ಅನ್ನು ಯೂಸ್ ಮಾಡ್ತೀವಿ. So answer ಕೂಡ ಇಲ್ಲೇ ಇದೆ. So answer is first one, both assertion and reason are true. Reason is the correct explanation for assertion. 25th. Current stops flowing when Ne cell is equal to 0. Definitely correct. Current will stop flowing when E cell is 0. ಯಾಕಂತಂದ್ರೆ E cell is equilibrium position. 0 ಅಂದ್ರೆ equilibrium position, remember. Because of that reason, so the answer for this is 1 also. Once again, here also it is 1. 26. Ag plus Ag increases with increase in concentration of Ag plus ion. Correct? So E of Ag plus Ag increase with increase in concentration of Ag plus ion. Definitely it is correct. ಯಾಕಂತಂದ್ರೆ ಫಾರ್ಮುಲಾ ಏನು ಬರೀತೀವಿ ನಾವು ಇದನ್ನ? So E is equal to E naught minus RT divided by NF log of 1 by Ag plus ಅಂತ ತೆಗಿತೀವಿ ನಾವು. ಹೌದಾ? 1 by Ag plus ಅಂತ ತಗೋತೀವಿ. So Ag plus increases with, definitely E increases with Ag plus increasing the concentration. So E ಒಂದು ಫಾರ್ಮುಲಾ ಪ್ರಕಾರ ನೋಡಿ, minus of log of 1 by ಇದೆ. ಹೌದಾ? So because of that reason ಇದು plus of log of Ag plus ಆಗ್ತದೆ. So plus ಮಾಡಿದ್ರೆ log of Ag plus ಆಗ್ತದೆ. ನೋಡಿ ಇಲ್ಲೇ ಬರೀತೀನಿ. So ಇದನ್ನ plus ಮಾಡಿ ಇದನ್ನೇನು ಬರೀಬಹುದು ನಾನು? So this I can write like this, Ag plus ಅಂದ್ರೆ Ag plus increase ಆದ್ರೆ E increase ಆಗ್ತದೆ. So first is correct. Next ನೋಡಿ, E of Ag plus Ag has positive value. Definitely correct. Around plus 0.7 something ಇದೆ. ಹೌದಾ? So it is also correct. ಅಂದ್ರೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ ಹಾಗಾದ್ರೆ? So but this is not the reason for this. This is not the reason for this. ಗೊತ್ತಿರಲಿ. This is not the reason for this. So answer for this question is second one. Both assertion and reason are true. Reason is not the correct explanation for assertion. 27th. I hope this is the last question in this. Copper sulfate can be stored in zinc vessel. Correct anta nodi. Copper sulfate can be stored in zinc vessel. ಇಲ್ಲಿ ನೋಡಿ, ಕಾಪರ್ ಅಂಡ್ ಜಿಂಕ್ ಅಲ್ಲಿ ಯಾವುದು ಲೆಸ್ ರಿಯಾಕ್ಟಿವ್, ಯಾವುದು ಮೋರ್ ರಿಯಾಕ್ಟಿವ್? ಸೊ ಇಲ್ಲಿ ನೋಡಿ, ಜಿಂಕ್ ಈಸ್ ಹ್ಯಾವಿಂಗ್ ನೆಗೆಟಿವ್ ರಿಡಕ್ಷನ್ ಪೊಟೆನ್ಶಿಯಲ್ ವ್ಯಾಲ್ಯೂ, ಕಾಪರ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ರಿಡಕ್ಷನ್ ಪೊಟೆನ್ಶಿಯಲ್ ವ್ಯಾಲ್ಯೂ. ಕರೆಕ್ಟಾ? ಸೊ ಕಾಪರ್ ಇಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಶಿಯಲ್ ಪಾಸಿಟಿವ್ ಇದೆ. So hence zinc sulfate can be stored in zinc vessel will be wrong. Remember, ulta correct. Zinc can be zinc sulfate can be stored in copper vessel is correct. ಯಾಕಂದ್ರೆ ಇದ್ರ ಮಧ್ಯೆ ರಿಯಾಕ್ಷನ್ ಹೇಗಾಗ್ತದೆ ನೋಡಿ, ನಾವೇನಾದ್ರೂ ಕಾಪರ್ ಸಲ್ಫೇಟ್ ಜಿಂಕ್ ಅಲ್ಲಿ ಇಟ್ರೆ ಕಾಪರ್ 2+ ಅಯಾನ್ ಇದೆ, ಹೌದಾ? ಪ್ಲಸ್ ಜಿಂಕ್ ಜೊತೆ ರಿಯಾಕ್ಟ್ ಆಗ್ತದೆ. ಇಲ್ಲಿ ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದೆ? ಸೊ Zn2 ಪ್ಲಸ್ ಕಾಪರ್ ಆಗ್ಬಿಡ್ತದೆ. ಅಂದ್ರೆ ಜಿಂಕ್ ವಿಲ್ ಡಿಸ್ಪ್ಲೇಸ್ ಕಾಪರ್, ಯಾಕಂದ್ರೆ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್. ಅದಕ್ಕೆ ಜಿಂಕ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಹೆನ್ಸ್ ಯು ಕೆನಾಟ್ ಕೀಪ್. ಅಸರ್ಷನ್ ಇಸ್ ರಾಂಗ್. ಜಿಂಕ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಕಾಪರ್. ರಾಂಗ್. ಇಟ್ ಇಸ್ ಮೋರ್ ರಿಯಾಕ್ಟಿವ್. Hence both assertion and reason is false. So the answer for this question is fourth one. So this is the end of this electrochemistry exemplar problem.
ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿಮೈನಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಡಿಫರೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತಗೊಂಡು ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.